ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿ ದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋऽವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತಿಸ್ತು ಸತಂ ವಂದೇ ವಂದಾರು ಮಂದಾರಂ ವೃಂದಾವನ ವಿನೋದಿನಂ ವೃಂದಾವನ ಕಲಾನಾಥಂ ಪುರುಷೋತ್ತಮಮದ್ಭುತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇತ್. ನೈಮಿಷಾರಣ್ಯಮಾಜಗ್ಮುಃ ಮುನಯಃ ಸತ್ರ ಕಾಮ್ಯಯಾ ಅಸಿತೋ ದೇವಲಪ್ಪೈಲಃ ಸುಮಂತು ಪಿಪ್ಪಲಾಯನಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆ ನಿಟ್ಟಿನಲ್ಲಿ ಇವತ್ತಿನಿಂದ ಅಧಿಕ ಮಾಸ. ಈ ಮಾಸ ಅಧಿಕ ಮಾಸ ಅಂದ್ರೇನು, ಈ ಮಾಸದಲ್ಲಿ ಮಾಡಬೇಕಾದಂತಹ ಕ್ರಿಯಾ ವಿಶೇಷಗಳೇನು, ಈ ಮಾಸಕ್ಕೆ ಏನೆಲ್ಲ ಉಪಾಖ್ಯಾನಗಳಿದೆ, ಇದನ್ನ ಬೃಹನ್ನಾರದೀಯ ಪುರಾಣ ಪದ್ಮ ಪುರಾಣದಲ್ಲಿ ವೇದವ್ಯಾಸ ದೇವರು ವಿಶೇಷವಾಗಿ ಈ ಮಾಸದ ಮಹಿಮೆಯನ್ನ ತಿಳಿಸಿಕೊಟ್ಟಿದ್ದಾರೆ. ಅನೇಕ ಅಧ್ಯಾಯಗಳಲ್ಲಿ ಸಾವಿರಾರು ಶ್ಲೋಕಗಳಲ್ಲಿ ಅಧಿಕ ಮಾಸದ ಮಹಿಮೆಯನ್ನು ವೇದವ್ಯಾಸ ದೇವರು ವರ್ಣನೆ ಮಾಡಿದ್ದಾರೆ. ಅದರ ಆಖ್ಯಾನಗಳು, ಈ ಮಾಸದಲ್ಲಿ ಮಾಡಬೇಕಾದ ವ್ರತಗಳು, ನಿಯಮಗಳು, ವಿಶೇಷವಾಗಿ ಮಾಡುವಂತಹ ಅಪೂಪದಾನ, ಅದರಲ್ಲಿ ಚಿಂತನೆ ಮಾಡಬೇಕಾದ ಭಗವಂತನ ರೂಪಗಳು, ಏನು ಮಾಡಲಿಕ್ಕಾಗದಿದ್ರೂ ಕೇಳಿದ್ರೆ ಸಾಕಂತ ಅಧಿಕ ಮಾಸದ ಮಹಿಮೆಯ ಶ್ರವಣ, ಅದನ್ನ ಮಾಡಿದರೂ ಕೂಡ ಮಹತ್ತರವಾದ ಫಲ ಅಂತ ವೇದವ್ಯಾಸ ದೇವರು ಹೇಳ್ತಾ, ಶ್ರುತ್ವಾ ಧರ್ಮಂ ವಿಜಾನಾತಿ ಶ್ರುತ್ವಾ ಪಾಪಂ ಪರಿತ್ಯಜೇತ್ ಶ್ರುತ್ವಾ ನಿವರ್ತತೆ ಮೋಹಃ ಶ್ರುತ್ವಾ ಜ್ಞಾನಾಮೃತಂ ಲಭೇತ್. ಭಗವಂತನಿಗೆ ಸಂಬಂಧಪಟ್ಟಂತಹ ಈ ಮಾಸದ ಮಹಿಮೆ ಏನು ದೇವರಿಗೆ ಸಂಬಂಧಪಟ್ಟದ್ದು ಅಂದರೆ, ಭಗವಂತ ಒಂದೊಂದು ಮಾಸವನ್ನ ಒಬ್ಬೊಬ್ಬರಿಗೆ ಹಂಚದನಂತೆ.
ಒಂದೊಂದು ಮಾಸಕ್ಕೆ ಒಂದೊಂದು ಭಗವಂತನ ರೂಪ ಇದೆ. ಆದರೆ ಈ ಮಾಸ ಇದು ಎಕ್ಸ್ಟ್ರಾ, ಅಧಿಕ ಅಂದರೆ ಎಕ್ಸ್ಟ್ರಾ. ಈ ಎಕ್ಸ್ಟ್ರಾ ಮಾಸಕ್ಕೆ ಯಾರು ದೇವತೆ? ಯಾರಿಲ್ಲ. ಯಾಕಿಲ್ಲ ಅಂದರೆ ಇದು ಮಲಮಾಸ ಅಂತ ಕರೆದದ್ದು. ಮಲ ಅಂದರೆ ಕೊಳಕು. ಅಂತಹ ಮಾಸಕ್ಕೆ ಯಾರು ತಾನೇ ಮುಂದೆ ಬರ್ತಾರೆ? ಆ ಮಾಸದಲ್ಲಿ ಯಾವ ವಿಧವಾದ ಶುಭ ಕಾರ್ಯಗಳು ಮಾಡುವ ಹಾಗಿಲ್ಲ. ಹಾಗಾಗಿ ಆ ಮಾಸದ ಅಭಿಮಾನಿ ತಾನು ಭಗವಂತನನ್ನ ಪ್ರಾರ್ಥನೆ ಮಾಡಿದಾಗ ಸ್ವಯಂ ಭಗವಂತ ತಾನು ಅದಕ್ಕೆ ಅಭಿಮಾನಿಯಾದ. ಆ ರೂಪ 24 ರೂಪಗಳಲ್ಲಿ ಸೇರಿರುವಂಥದ್ದಲ್ಲ. ಅದು ಕೇಶವಾದಿ ಬರುತ್ತಲ್ಲ, ಹಾಗೆಲ್ಲ ಬರುವಾಗ ಇಲ್ಲಿ ವಿಶೇಷವಾಗಿ ಇದನ್ನ ಪುರುಷೋತ್ತಮ ಅಂತ ಕರೀತಾ ಇದ್ದಾರೆ. ಪುರುಷೋತ್ತಮ ಮಾಸ ಅಂತ. ಭಗವದ್ಗೀತೆಯಲ್ಲಿ ಪುರುಷೋತ್ತಮ ಯೋಗ ಅಂತಾನೆ ಬಂದಿದೆ. ಪುರಾಣ ಪುರುಷೋತ್ತಮ ಯೋಗೋ ನಾಮ 15ನೇ ಅಧ್ಯಾಯ. ಜಗದ್ಗುರು ಮಧ್ವಾಚಾರ್ಯರು ತಮ್ಮ ಮತವನ್ನ ಎಲ್ಲಿ ಎಲ್ಲಿ ಪ್ರತಿಪಾದನೆ ಮಾಡುವ ಸಂದರ್ಭದಲ್ಲಿಯೂ ಕೂಡ ತಮ್ಮ ಮತ ಅದು ಹರಿಯ ಮತ, ಹನುಮನ ಮತವೇ ಹರಿಯ ಮತ. ಹರಿಯ ಮತ ಏನು? ಭಗವದ್ಗೀತೆ. ಆ ಭಗವದ್ಗೀತೆಯಲ್ಲಿ ದೇವರ ಅಭಿಪ್ರಾಯ ಏನು, ನಂದು ಅದೇ ಅಭಿಪ್ರಾಯ ಅಂತ ಈ ಪುರುಷೋತ್ತಮ ಯೋಗದ ಕಡೆಯ ಶ್ಲೋಕಗಳ ಉದಾಹರಣೆಯನ್ನ ಕೊಡ್ತಾರೆ. ದ್ವಾಮಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುತಾ ಹೃದಃ ಯೋ ಲೋಕತ್ರಯಂ ಆವಿಶ್ಯ ಬಿಭರ್ತಿ ಅವ್ಯಯ ಈಶ್ವರಃ ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ ಅತೋಸ್ಮಿ ಲೋಕೆ ವೇದೇ ಚ. ಲೋಕೆ ಅಂದರೆ ಪೌರುಷೇಯ ಗ್ರಂಥೆ ಅಂತ. ವೈದಿಕ ಮಂತ್ರಗಳು ಅಪೌರುಷೇಯ ಮಂತ್ರಗಳಿಂದಲೂ ಕೂಡ ನನ್ನನ್ನು ಪುರುಷೋತ್ತಮ ಅಂತ ಕರೆದಿದ್ದಾರೆ ಅಂತ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡುವಾಗ ಈ ಮಹಿಮೆಯನ್ನು ಹೇಳ್ತಾನೆ. ಅಂತಹ ಪುರುಷೋತ್ತಮ ಅನ್ನುವ ಶಬ್ದದ ಇನ್ನೊಂದು ಅರ್ಥ, ಪುರುಷೋತ್ತಮ ಅಂದರೆ ನರಸಿಂಹ ಅನ್ನುವ ರೂಪವೂ ಹೌದು. ಪುರುಷರಲ್ಲಿ ಉತ್ತಮ ಪುರುಷ, ಆ ಇಬ್ಬರು ಪುರುಷರು ಕ್ಷರ ಅಕ್ಷರರು, ಇವರಿಬ್ಬರನ್ನೂ ಮೀರಿದವ ಅದು ಭಗವಂತ. ಅಂತಹ ರೂಪ ಸ್ವಯಂ ಇದಕ್ಕೆ ಅಭಿಮನ್ಯಮಾನವಾಗಿರ್ತಕ್ಕಂಥದ್ದು. ಯಾರು ಈ ಮಾಸದ ಮಹಿಮೆ, ಈ ಮಾಸದಲ್ಲಿ ಮಾಡಬೇಕಾದ ವ್ರತಗಳು ಇದು ಶ್ರವಣ ಮಾಡಿದ್ರೂ ಸಾಕು. ಮಾಡೋದ್ರಿಂದ ಧರ್ಮ ತಿಳಿಯತ್ತೆ. ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವುದರ ಅರಿವು ಬೇಕಲ್ಲ. ಸುಮ್ಮನೆ ಏನೋ ಹಿಂದೆ ಮಾಡ್ತಿದ್ರು ಈಗ ನಾವು ಮಾಡ್ತಾ ಇದ್ವಿ, ಹಾಗೆಲ್ಲ ಮಾಡಬಾರ್ದು. ಯಾಕಂದರೆ ತಿಳಿದು ಮಾಡಬೇಕು. ಯಾವಾಗಲೂ ಒಂದು ಕರ್ಮ ತಿಳಿಯದೆ ಮಾಡಿದರೆ ಅದಕ್ಕೆ ಬರುವ ಫಲಕ್ಕಿಂತಲೂ ತಿಳಿದು ಮಾಡಿದಾಗ ಬರುವಂಥ ಫಲ ಹೆಚ್ಚಾಗಿರ್ತಕ್ಕಂಥದ್ದು. ಆ ತಿಳುವಳಿಕೆ ಬರ್ತಕ್ಕಂಥದ್ದು ಶ್ರವಣ ಮಾಡಿದಾಗ ಅಷ್ಟೇ ಅಲ್ಲ, ಜೊತೆಗೆ ಶ್ರುತ್ವಾ ಪಾಪಂ ಪರಿತ್ಯಜೇತ್. ಕೇಳ್ತಾ ಕೇಳ್ತಾ ತ್ರಿಕರಣಗಳಿಂದ ಮಾಡಿರ್ತಕ್ಕಂಥ ಪಾಪಗಳ ಪರಿಹಾರ ತಾನೇ ಆಗಿಬಿಡತ್ತಂತ. ಹೇಳ್ದೆ ಕೇಳದೆ ಪಾಪ ಬಂದಿರುತ್ತೆ. ನಮಗೇನು ಹೇಳಿ ಕೇಳಿ ಬರಲ್ಲ ಪಾಪ ಬರುವಾಗ. ಹಾಗೆ ಕೇಳ್ತಾ ಕೇಳ್ತಾ ಹೇಳ್ದೆ ಕೇಳದೆ ಹೋಗ್ಬಿಡುತ್ತಂತೆ. ಹಾಗಾಗಿ ಇದು ಮಲ ಮಾಸ ಅಂದರೆ ಮಾಸದ ಮಲ ಅಲ್ಲ, ಮನುಷ್ಯನ ಮನಸ್ಸಿನ ಮಲವನ್ನ ಅಪಕರ್ಷಣ ಮಾಡುವಂಥ ಮಾಸ. ನಮ್ಮ ಮೈ ಮಾತು ಮನಸ್ಸಿನ ಕೊಳೆ ಮಲ ಅದನ್ನು ಕಳೆಯುವ ಮಾಸ ಯಾವುದು ಅಂದರೆ ಈ ಮಾಸ. ಆ ನಿಟ್ಟಿನಲ್ಲಿ ಪಾಪಂ ಪರಿತ್ಯಜೇತ್ ಶ್ರುತ್ವ ನಿವರ್ತತೆ ಮೋಹ. ಈ ಅಧಿಕ ಮಾಸದ ನಿಯಮಗಳನ್ನೆಲ್ಲ ಕೇಳ್ತಾ ಇದ್ದರೆ ಅದು ತುಂಬ ಮಾಡಿ ಹೇಳುವಂಥದ್ದು, ಈ ದಾನ ಮಾಡಿ ಆ ದಾನ ಮಾಡಿ. ದಾನಕ್ಕೆ ಭಾರಿ ಪ್ರಶಸ್ತವಾದದ್ದು. ಈ ಮಾಸದಲ್ಲಿ ಮದುವೆ ಇಲ್ಲ, ಮುಂಜಿ ಇಲ್ಲ, ಯಾವ ಗೃಹ ಪ್ರವೇಶ ಇಲ್ಲ, ಗುದ್ಲಿ ಪೂಜೆ ಇಲ್ಲ, ಸೈಟ್ ಪರ್ಚೇಸ್ ಇಲ್ಲ, ಏನಿಲ್ಲ, ಬರೀ ದಾನ ದಾನ ದಾನ. ಯಾಕಂದರೆ ದಾನ ಒಳಗೆ ಒಂದು ಶಬ್ದ ಇದೆ. ಕೊಡುವಾಗ ನಮಮ ಅನ್ಬೇಕು. ಮಮ ಅಂದರೆ ನಂದು, ನಮಮ ಅಂದರೆ ನಂದಲ್ಲ. ಹಾಗಾದ್ರೆ ಯಾವುದು ನಂದಲ್ಲ ಅನ್ನುವಂತಹ ಯಥಾರ್ಥ ಜ್ಞಾನ ಯಾವಾಗ ಬರುತ್ತೆ ಅಂದರೆ ಕೇಳ್ತಾ ಇದ್ರೆ ಬರುತ್ತೆ. ನಾವು ಜನ್ಮದಲ್ಲೇ ಕೇಳದೇ ಇದ್ರೆ
ನಂದು ನಂದು ಅನ್ನುವ ಮೋಹ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಮೋಹವನ್ನೇ ಅಟ್ಯಾಚ್ಮೆಂಟ್ ಅಂತ ಕರೀತಾರೆ. ಯಾರಿಗೆ ಅಟ್ಯಾಚ್ಮೆಂಟ್ ಜಾಸ್ತಿ, ಈ ಭೂಮಿ ಬಿಟ್ಟು ಹೋಗುವಾಗ ಅವರಿಗೆ ಭಾರೀ ದುಃಖ. ಯಾರಿಗೆ ಅಟ್ಯಾಚ್ಮೆಂಟ್ ಇಲ್ಲ, ದುಃಖವೇ ಇಲ್ಲ. ನಂದು ನಂದು ಅಂತ ಯಾರು ಲಗೇಜ್ ತುಂಬ ಇಟ್ಕೊಂಡಿರ್ತೀರಿ ಅವ್ರಿಗೆ ಟ್ರಾವೆಲಲ್ಲಿ ತುಂಬ ಕಷ್ಟ. ನಾವು ಇಲ್ಲಿಂದ ಅಲ್ಲಿ ತನಕ ಹೋಗ್ಬೇಕು, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದಿರೋದು ಸುಮ್ಮನೆ ಬಂದ ನಾವು ಇಷ್ಟು ದೊಡ್ಡ ಲಗೇಜ್ ಇಟ್ಕೊಂಡ್ಬಿಟ್ರೆ ನಂದು 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 ತುಂಬ ದೂರದ ದಾರಿಯನ್ನು ನಡೆಯುವಾಗ ಬಹಳ ಕಷ್ಟ. ನೋಡಿ, ಇಲ್ಲಿಂದ ಎಲ್ಲರೂ ಅಕ್ಕಪಕ್ಕ ಹೋಗ್ತಿದ್ರೆ ನಮ್ದು ಗಂಟು ಜೋರಿದ್ರೆ ಕೆಲವ್ರು ಹೇಳ್ತಾರೆ, ಕೊಡಿ ಆಚಾರ್ಯ ನಾವು ತಂದು ಕೊಡ್ತೀವಿ ಅಂತ. ಏನೋ ಇಲ್ಲಿಂದ ಅಲ್ಲಿವರೆಗೂ ತಂದು ಕೊಡ್ಬೋದು, ಅಲ್ಲಿಗೆ ಯಾರು ಸಿಗ್ತಾರ ಅಂದರೆ ಯಾರು ಸಿಗಲ್ಲ. ಅಲ್ಲಿ ನಮ್ಮ ಗಂಟು ನಾವೇ ಹೊರಬೇಕು. ಆದ್ರಿಂದ ಈ ಗಂಟು ಮಾಡೋ ಬುದ್ಧಿ ಬಿಡ್ತು ಅಂತಾದರೆ ಜನ್ಮ ಜನ್ಮಾಂತರದ ಭವದ ಬಂಧನದ ಗಂಟು ದೇವರು ಬಿಚ್ತಾನಂತೆ. ಈ ಗಂಟು ಸಡಿಲ ಆಗಬೇಕಾದ್ರೆ ಈ ಜಗತ್ತಿನ ತುಂಬ ನೆಂಟರು, ಇದು ನಮ್ದು, ಇದು ಬೇರೆಯವ್ರದ್ದು, ಈ ಗಂಟುಗಳಿದೆಯಲ್ಲ ಇದು ಹೋಗ್ಬೇಕು, ಈ ಮೋಹ ಹೋಗ್ಬೇಕು. ಯಾವಾಗ ಹೋಗುತ್ತೆ? ದೇವರ ಕಥೆ ಕೇಳ್ತಾ ಇದ್ರೆ, ಅಧಿಕ ಮಾಸದ ದಾನದ ನಿಯಮಗಳನ್ನು ಕೇಳ್ತಾ ಇದ್ರೆ, ಶ್ರುತ್ವ ನಿವರ್ತತೆ ಮೋಹ. ನಾವು ಸುಳ್ಳು ಯಾವುದರ ಮೇಲೆ ಅಭಿಮಾನ ಮಾಡ್ತಾ ಇದ್ದೀವಿ, ಯಾವುದರ ಮೇಲೆ ಮಾಡಬೇಕೋ ಅದ್ರ ಮೇಲೆ ಮಾಡಲ್ಲ. ಯಾವುದು ನಮ್ಮ ಹಿಂದೆ ಬರೋಲ್ಲ ಅದರ ಮೇಲೆ ಭಾರೀ ಅಭಿಮಾನ. ಯಾವುದು ಬರುತ್ತೆ ಅದರ ಮೇಲೆ ಅಭಿಮಾನವೇ ಇಲ್ಲ. ಪುರಾಣ ಅಯ್ಯೋ ಹೋದ್ರಾಯ್ತು ಬಿಟ್ರೆ ಅಭಿಮಾನವೇ ಇಲ್ಲ. ಅದೇ ಪಾರಣೆ ಭಾರಿ ಅಭಿಮಾನ, ಪಾರಾಯಣ ಅಭಿಮಾನವೇ ಇಲ್ಲ. ಹಾಗಾಗಬಾರದು. ನಮಗೆ ದೇವರ ಮೇಲೆ, ದೇವರ ಧರ್ಮದ ಮೇಲೆ ಅಭಿಮಾನ ಬರಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಕಥೆಯನ್ನು ಶ್ರದ್ಧೆಯಿಂದ ಕೇಳ್ತಾ ಇರಬೇಕು. ಅಷ್ಟೇ ಅಲ್ಲ, ಶ್ರುತ್ವ ಜ್ಞಾನಾಮೃತಂ ಲಭೇತ್. ಅಧಿಕ ಮಾಸದ ಮಹಿಮೆ ಕೇಳ್ತಾ ಕೇಳ್ತಾ ಜ್ಞಾನ ಇದೆಯಲ್ಲ, ನಾಲೆಡ್ಜ್ ಇದೆಯಲ್ಲ, ಅದರಷ್ಟು ಅಮೃತ, ಟೇಸ್ಟಿ ಆದದ್ದು ಮತ್ತಿನ್ನೊಂದು ವಸ್ತುನೇ ಇಲ್ಲ. ನೋಡಿ, ನಿಮ್ಗೆ ನಿಜವಾಗಿಯೂ ದೇವರ ಕಥೆ ಕೇಳುವಾಗ ನಿಮ್ಮ ಮನಸ್ಸು ಏಕಾಗ್ರತೆ ಬಂದರೆ, ದೇವರ ಕಥೆಯಲ್ಲಿ ಒಂದೇ ಏಕಾಗ್ರತೆ ಬಂದಾಗ ಎಂಥ ಆನಂದ ಆಗತ್ತಲ್ಲ, ಆ ಆನಂದ ಯಾವ ಸೀರಿಯಲ್ ನೋಡಿದ್ರೂ ಆಗಲ್ಲ, ಎಷ್ಟು ಬಾರಿ ಎಷ್ಟೇ ಟೇಸ್ಟಿ ಕಾಫಿ ಕುಡಿದ್ರೂ ಆಗಲ್ಲ. ಆ ಆನಂದವೇ ಬೇರೆ, ಅಲೌಕಿಕ. ಈ ಭಗವಂತನ ಕಥೆ ಕೇಳುವಾಗ ಆಗುವ ಆನಂದವನ್ನ ಮೋಕ್ಷದ ಆನಂದದ ಜೊತೆಗೂ ಕಂಪೇರ್ ಮಾಡಬಾರ್ದಂತ. ಮೋಕ್ಷದಲ್ಲಿ ದೇವರು ಕೊಡುವ ಆನಂದದ ಜೊತೆಗೂ ಕಂಪೇರ್ ಮಾಡೋ ಹಾಗಿಲ್ಲಂತ. ಯಾಕಂದ್ರೆ ಹನುಮಂತ ದೇವರನ್ನ ರಾಮದೇವರು ಮೋಕ್ಷಕ್ಕೆ ಕರೆದಾಗಲೂ ಕೂಡ ಅವರು ಬೇಡ ಅಂದ್ರ, ನಾನು ಇಲ್ಲೇ ಇರ್ತೀನಿ, ಯಾಕಂದ್ರೆ ನಿನ್ನ ನಾಮ ಸಂಕೀರ್ತನೆ ಮಾಡುವಾಗ ನಂಗೆ ಎಂಥ ಆನಂದ ಆಗತ್ತೆ, ಈ ಆನಂದ ಮಿಸ್ ಮಾಡ್ಕೊಳ್ಳಿಕ್ಕೆ ನಾ ಸಿದ್ಧ ಇಲ್ಲ. ಸ್ವಾನಂದ ಹೇತೌ ಭಜತಾಂ ಜನಾನಾಂ ಮಗ್ನ ಸದಾ ರಾಮ ಕಥಾ ಸುಧಾಯಾಂ. 100 ಕೋಟಿ ಶ್ಲೋಕಾತ್ಮಕವಾದ ರಾಮಾಯಣದ ಗಾಯನ ಮಾಡ್ತಾ ಕಿಂಪುರುಷ ಖಂಡದಲ್ಲಿ ಹನುಮಂತ ದೇವರು ಇವತ್ತಿಗೂ ರಾಮಾಯಣ ಹಾಡ್ತಾ ಕೂತ್ಬಿಟ್ಟಿದ್ದಾರೆ. ಆನಂದ ಅವ್ರಿಗೆ, ಆನಂದ ಆನಂದ ಮತ್ತೆ ಪರಮಾನಂದ. ಆ ಭಗವಂತನ ನಾಮಸ್ಮರಣೆ ಮಧುರ. ಆ ಮಧುರನಾಥನ ನಾಮ ದದಿ ಮಧು ಘೃತ ಕ್ಷೀರಕ್ಕಿಂತಲೂ ಮಧುರವಾದ ಮಿಠಾಯಿ ಅಂತ ದಾಸರಾಯರು ವರ್ಣನೆ ಮಾಡಿದ್ದಾರೆ. ಹಾಗಾಗಿ ಯಾರಿಗೆ ತತ್ವಜ್ಞಾನ ಇಷ್ಟು ಆಪ್ಯಾಯತೆಯನ್ನು ಕೊಡುತ್ತೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದೇವರ ಕಥೆ ಕೇಳ್ತಾ ಕೇಳ್ತಾ ಜ್ಞಾನಾಮೃತ ಸಿಗುತ್ತೆ. ಜ್ಞಾನಾಮೃತ ಅಂದರೆ ಜ್ಞಾನಕ್ಕೆ ಮೃತಿ ಇಲ್ಲ, ನಾಲೆಡ್ಜ್ಗೆ ಸಾವಿಲ್ಲ. ನೀವು ಸಂಪಾದನೆ ಮಾಡಿದ ಸಂಪತ್ತಿಗೆ ಸಾವಿದೆ, ಆದರೆ ನೀವು ಸಂಪಾದನೆ ಮಾಡಿದ ಸಾಧನೆಗೆ, ತತ್ವಜ್ಞಾನದ ಸಾಧನೆಗೆ ಸಾವಿಲ್ಲ. ಸಂಪತ್ತು ಇದೇ ಜನ್ಮಕ್ಕೆ ಕಟ್ಟು, ಸಾಧನೆ ಕಂಟಿನ್ಯೂ ಇದೆ. ಜನ್ಮ ಜನ್ಮಾಂತರಕ್ಕೆ ಬರುವಂಥದ್ದು ತತ್ವಜ್ಞಾನ. ಹಣ ಪ್ರಯೋಜನ ಇಲ್ಲ. ಧನ ನಿಲ್ಲದಯ್ಯ ಸಾಧನ ನಿಲುವುದಯ್ಯ ಅಂತ ದಾಸರಾಯರು ಹೇಳಿದ್ದಾರಲ್ಲ, ಅದನ್ನು ತಿಳಿಸ್ಕೊಡ್ತಾ ತತ್ವಜ್ಞಾನ ಶ್ರುತ್ವ ಜ್ಞಾನಾಮೃತಂ ಲಭೇತ್. ಯತ್ರ ಸಂಕೀರ್ತ್ಯತೆ ನಿತ್ಯಂ ಮಲಮಾಸ ಕಥಾನಕಂ ತತ್ರ ತೀರ್ಥಾನಿ ಸರ್ವಾಣಿ ತುಳಸ್ಯಾ ಸಹಿತೋ ಹರಿಹಿ. ಪದ್ಮಪುರಾಣ ಅಧಿಕ ಮಾಸದ ಮಹಿಮೆಯ ಶ್ರವಣ
ಅದರ ಫಲವನ್ನು ತಿಳಿಸ್ತಾ ನಿತ್ಯದಲ್ಲಿ ಎಲ್ಲಿ ಅಂದರೆ 30 ದಿನಗಳು ಕೂಡ ಈ ಏನು ಅಧಿಕ ಮಾಸ ಪರಿಪೂರ್ಣ ಇದೆ, ಇಷ್ಟು ದಿನ ಯಾರ ಆ ಕಥೆಯನ್ನು ಶ್ರವಣ ಮಾಡ್ತಾ ಇದ್ದಾರೆ, ಹೇಳುವ ಕೇಳುವ ಜಾಗ ಅದು ಎಲ್ಲ ತೀರ್ಥಕ್ಷೇತ್ರಕ್ಕಿಂತ ಮಿಗಿಲಾದ ಪುಣ್ಯಕ್ಷೇತ್ರ ಅಂತದ್ದು. ಅಲ್ಲಿ ಜಗತ್ತಿನ ಎಲ್ಲ ಪವಿತ್ರ ನದಿಗಳ ಆವಾಸ ಆಗತ್ತಂತೆ. ಎಲ್ಲಿ ಹರಿಕಥಾ ಪ್ರಸಂಗವೋ ಅಲ್ಲಿ ಗಂಗಾ, ಸಿಂಧು ಮೊದಲಾದ ಎಲ್ಲ ನದಿಗಳು ಬಂದು ಸೇರುವವು. ಯಾಕಂದ್ರೆ ಆ ನದಿಗಳೆಲ್ಲ ದೇವರ ಪಾದದಿಂದ ಹುಟ್ಟಿದವು. ಇದು ದೇವರ ಪಾದ ಅಲ್ಲ, ಪದ, ದೇವರ ಪದಗಳಿವೆಲ್ಲ. ಭಗವಂತನನ್ನ ತಿಳಿಸುವ ಪದಗಳು, ಅವು ಪದಗಳಿಂದ ಬಂದದ್ದು, ನೇರ ಪದಗಳು. ಹಾಗರೆಷ್ಟು ಇದ್ರ ಪುಣ್ಯದಾಯಕವಾಗಿರ್ತಕ್ಕಂಥದ್ದು. ತತ್ರ ತೀರ್ಥಾನಿ ಸರ್ವಾಣಿ, ಜೊತೆಗೆ ತುಳಸ್ಯಾ ಸಹಿತೋ ಹರಿಹಿ, ಸ್ವಯಂ ಭಗವಂತನೇ ತುಳಸಿಯಿಂದ ಸಹಿತನಾಗಿ ಆ ಸನ್ನಿಧಾನದಲ್ಲಿ ಬಂದು ನಿಂತು ಬಿಡ್ತಾನೆ. ಇಷ್ಟು ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಮಲಮಾಸದ ಅಧಿಕ ಮಾಸದ ಮಹಿಮೆಯ ಶ್ರವಣ. ಯಶೃಣೋತಿ ನರೋ ರಾಜನ್ ಪಠತೆ ವಾಪಿ ಸರ್ವದಾ. ಈ ಅಧಿಕ ಮಾಸದ ಮಹಿಮೆಯಲ್ಲಿ ಶ್ರದ್ಧೆ ಇಟ್ಟು ಶ್ರವಣ ಮಾಡ್ತಾನೆ. ಸಯಾಂತಿ ಪರಮಂ ಲೋಕಂ, ಉತ್ತಮವಾದ ಲೋಕ, ಯೋಗೇಶ್ವರನಾದ ಭಗವಂತ ವಾಸ ಮಾಡುವಂತಹ ಲೋಕ, ಆ ಲೋಕಕ್ಕೆ ಹೋಗ್ತಾನಂತೆ. ಅಂದರೆ ಸಾಲೋಕ್ಯ ಅನ್ನುವ ಮೋಕ್ಷವನ್ನೇ ಭಗವಂತನ ಮಹಿಮೆಯ ಕಥಾಶ್ರವಣ ಮಾಡುವವನಿಗೆ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಶ್ರೋತವ್ಯಮೇತತ್ ಸತತ ಪುರಾಣಂ ಅಭಿಷ್ಟತಂ ಪಾವನಮಾದರೇಣ ಶ್ಲೋಕೈಕ ಮಾತ್ರ ಶ್ರವಣೇನ ಪುಂಸಾಂ ಅಘಾನಿ ಸರ್ವಾಣಿ ನಿಹಂತಿ ವಿಪ್ರಾಹ. ಶ್ರೋತವ್ಯಂ, ಕೇಳಲೇಬೇಕು ಅಂತ ಅಂದ್ರೆ ಆಪ್ಷನ್ ಇಲ್ಲ, ಕೇಳಿದ್ರೆ ಕೇಳ್ಬೋದು, ಬಿಟ್ರೆ ಬಿಡ್ಬೋದು. ಶ್ರೋತವ್ಯಮೇವ, ಇದು ಕೇಳಲೇಬೇಕಾದ್ದು, ಕೇಳಲೇಬೇಕಾದ್ದು, ತಿಳಿಲೇಬೇಕಾದ್ದು, ಮಾಡಲೇಬೇಕಾದ್ದು. ಇದು ಎಲ್ಲ ಅಭಿಷ್ಟವನ್ನ ಕೊಡ್ತಕ್ಕಂಥದ್ದು, ಪಾವನ ಮಾಡುವಂಥದ್ದು, ಕೇಳುವವರ ಮೈ ಕೈ ಮನಸ್ಸನ್ನ ಪವಿತ್ರೀಕರಿಸುವಂಥದ್ದು. ಇದೆಲ್ಲ ಆಗಬೇಕಾದ್ರೆ ಕೇಳುವವರಿಗೆ ಒಂಚೂರು ಆದರ ಇರಬೇಕು. ಆದರ ಇಲ್ಲ ಅಂತಾದ್ರೆ ಏನೋ ಹೇಳಿಸ್ತಾ ಇದ್ದಾರೆ, ಕೂತ್ ಬಿಟ್ಟಿದ್ವಿ, ಕೇಳಬೇಡ, ಹಾಳಾಗೋಗಿ ಕೇಳಬೇಡ, ಇದು ಪ್ರಯೋಜನ ಇಲ್ಲ. ಆಕಳಿಸ್ಕೊಂಡು ತೂಕುಡಿಸ್ಕೊಂಡು ಬೇಜಾರು ಮಾಡಿಕೊಂಡು ಯಾವಾಗ ಮುಗಿಯತ್ತಪ್ಪ ಅನ್ಕೊಂಡು ಮುಗಿದ್ರೆ ಸಾಕು, ಇನ್ನೊಂದು ಸತಿ ಈ ಕಡೆ ಬರಬಾರ್ದು, ಹೀಗೆಲ್ಲ ಅನ್ಕೊಂಡು ಕೂತ್ರೆ ಪ್ರಯೋಜನ ಇಲ್ಲಂತ. ಆದರ ಬೇಕು, ಸ್ವಲ್ಪ ಆದರೂ ಆದರ ಬೇಕು. ದಾಸರಂತಾರೆ, ಭಗವಂತ ನಿನ್ನ ಅನುಗ್ರಹ ಹೇಗಾಗತ್ತೆ? ಯಾಕಾಗಲ್ಲ? ಭಾವಜ್ಞರಲ್ಲಿ ಭಾಗವತ ಕೇಳುವಲ್ಲಿ ಆದರವೇ ಪುಟ್ಟಲಿಲ್ಲ, ಆದರದಿ ಕೇಳುವುದು ಅಂತಾರೆ ದಾಸರಾಯರು. ನಿಮಗೆ ಆದರ ಬಹಳ ಮುಖ್ಯ. ಆದರೆ ನೋಡಿ, 1 ಗಂಟೆ, 1.5 ಗಂಟೆ, ಅರ್ಧ ಗಂಟೆ, 3/4 ಗಂಟೆ, ಒಂದಿನ, ಎಷ್ಟು ಹೊತ್ತು ಎಷ್ಟು ದಿನ ಪ್ರವಚನ ಕೇಳ್ತೀರಿ ಮುಖ್ಯ ಅಲ್ಲ. ನೀವು ಇಷ್ಟೊತ್ತು ಕೇಳಿದ್ರಲ್ಲಿ ಒಂದು ಶ್ಲೋಕ ಆದರದಿಂದ ಕೇಳಿದ್ರು ಅವತ್ತು ಕೇಳಿದ್ದೆಲ್ಲ ಸಾರ್ಥಕ. 1 ಗಂಟೆ ಕೇಳಿ 1 ಶ್ಲೋಕ ಹೇಳುವಾಗಲೂ ನಿಮಗೆ ಆದರ ಇಲ್ಲ ಅಂತ ಆದರೆ ಕೇಳಿದ್ದೆಲ್ಲ ವೇಸ್ಟ್. ಅದಕ್ಕೆ ಹೇಳ್ತಾರೆ, ಶ್ಲೋಕೈಕ ಮಾತ್ರ ಶ್ರವಣೇನ ಪುಂಸ. 1 ಶ್ಲೋಕ ಅಂತ ಅಂದ್ರೆ ನೀವು 1 ಗಂಟೆ ಕೇಳಿದ್ರೊಳಗೆ 1 ಶ್ಲೋಕದಲ್ಲಿ ಕಾನ್ಸಂಟ್ರೇಷನ್ ಬರೋದು ಕಷ್ಟ ಅಂತ. ಕೇಳೋಕ್ಕೇನೋ ಕೂತಿರ್ತೀವಿ, ನಾವು ಕೂತಿರ್ತೀವಿ, ನಮ್ಮ ಮನಸ್ಸು ಕೂತಿರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಮನಸ್ಸು ಎಲ್ಲಿ ಕೂತಿರುತ್ತೋ, ಅಡುಗೆ ಮನೇಲೆ ಕೂತಿರುತ್ತೋ, ಮನೆ ಒಳಗೆ ಕೂತಿರುತ್ತೋ, ಬೀದಿಲಿ ಬಿಟ್ಟು ಚಪ್ಪಲಿ ಮೇಲೆ ಕೂತಿರುತ್ತೋ, ಎಲ್ಲಿ ಕೂತಿರುತ್ತೋ ಮನಸ್ಸು. ಫೋನ್ ಮರ್ತು ಬಂದ್ಬಿಟ್ಟಿರ್ತೀವಿ, ಇನ್ನೇನೋ ಪ್ರಾಬ್ಲಮ್, ಏನೇನೋ ಮನಸ್ಸೆಲ್ಲ. 1 ಶ್ಲೋಕ ಹೇಳುವಾಗ ನಿಮ್ಮ ಮನಸ್ಸು ಆದರ ಭಕ್ತಿಯಿಂದ ಭಗವಂತನ ಕಥೆ ಕೇಳಿದ್ರು. ಅಘಾನಿ ಸರ್ವಾಣಿ ನಿಹಂತಿ ವಿಪ್ರಾಹ. ಎಲ್ಲ ಪಾಪವನ್ನು, ಅಘ ಅಂದ್ರೆ ಪಾಪಗಳು, ಎಲ್ಲ ಪಾಪವನ್ನು ಪರಿಹಾರ ಮಾಡುವ ಸಾಮರ್ಥ್ಯ ಈ ಮಾಸದ ಮಹಿಮೆಗಿದೆ. ಯಾರು ಈ ಅಧಿಕ ಮಾಸದ ಮಹಿಮೆಯನ್ನು ಶ್ರವಣ ಮಾಡ್ತಾ ಇದ್ದಾರೆ,
ಗಂಗಾದಿ ಸರ್ವತೀರ್ಥೇಶು ಮಜ್ಜತೋ ಯತ್ ಫಲಂ ಲಭೇತ್. ನಿಜವಾಗಿಯೂ ಈಗ ಎಲ್ಲಿ ತೀರ್ಥಯಾತ್ರೆ ವಿಶೇಷವಾಗಿ ಹೋಗುವ ಹಾಗಿಲ್ಲ ಅಧಿಕ ಮಾಸದಲ್ಲಿ. ಯಾಕಂದ್ರೆ ತೀರ್ಥಂ ವಿನಾ ಅಂತ ಒಂದು, ತೀರ್ಥ ಇಲ್ಲದೆ ಯಾತ್ರೆ ಮಾಡಬಾರ್ದು. ತೀರ್ಥ ಇಲ್ಲದೆ ಯಾತ್ರೆ ಏನಂದ್ರೆ ಸಾಲಿಗ್ರಾಮ ಇಟ್ಕೊಂಡು ತೀರ್ಥ ಮಾಡದೆ ಯಾತ್ರೆ ಮಾಡಬಾರ್ದು, ಹೀಗರ್ಥ ಅಲ್ಲ. ಅದು ತೀರ್ಥ ಅಂತಂದ್ರೆ ಶ್ರಾದ್ದ ಅಂತ. ಶ್ರಾದ್ದ ಮಾಡದೆ ಯಾತ್ರೆ ಮಾಡಬಾರ್ದು. ನೀವು ಯಾತ್ರೆ ಮಾಡಿದ್ರೆ ನೀವು ಯಾತ್ರೆ ಮಾಡಲಿಕ್ಕೆ ಕಾರಣವಾದ ಈ ದೇಹವನ್ನು ಕೊಟ್ಟಂತಹ ತೀರ್ಥರೂಪರಾದ, ಅವ್ರಿಗೆ ತೀರ್ಥರೂಪು ಅಂತ ಹೇಳ್ತಿದ್ರು. ಯಾಕಂದ್ರೆ ನಮ್ಮನ್ನ ದಾಟಿಸುವವರವರು, ಅಂತಹ ಅವರ ಕರ್ಮಗಳು ಮಾಡದೇ ಇದ್ದ ಮೇಲೆ ಹೋಗಬಾರ್ದು ಅಂತ. ತೀರ್ಥಂ ವಿನ ಅಂದ್ರೆ ಈ ಕ್ರಮ ಈ ಮಾಸದಲ್ಲಿ ಮಾಡುವ ಹಾಗಿಲ್ಲ, ಹಾಗಾಗಿ ಹೋಗುವ ಹಾಗಿಲ್ಲ. ಮತ್ತೆ ಹೋಗದೆ ಇದ್ರೆ ಮತ್ತೆ ನೀವು ಅದರ ಅಧಿಕ ಮಾಸದ ಮಹಿಮೆಯನ್ನ ಶ್ರವಣ ಮಾಡಿದ್ರೆ ಸಾಕು. ಗಂಗಾದಿ ಎಲ್ಲ ಪುಣ್ಯ ನದಿಗಳ ಸ್ನಾನ ಮಾಡಿದ ಫಲ ಇದರ ಶ್ರವಣದಿಂದ ಬರುತ್ತೆ. ತತ್ಫಲಂ ಶೃಣ್ವತಸ್ತಸ್ಯ